ಸ್ನೇಹಿತರೆ, ಐಕ್ಯೂ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ ಸೂರ್ಯನಾಥ್ ಕಾಮತ್ ಅವರ ಪುಸ್ತಕದಿಂದ ಆಯ್ದ ಪ್ರಮುಖವಾದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಹಾಗೆ ಈ ಒಂದು ಕ್ಲಾಸ್ನಲ್ಲಿ ನಾವು ಕರ್ನಾಟಕವನ್ನು ಆಳಿದ ಮೊಟ್ಟ ಮೊದಲ ಸಾಮ್ರಾಜ್ಯ ಅಂದರೆ ಕನ್ನಡದ ಸಾಮ್ರಾಜ್ಯವಾದ ಕದಂಬರ ಕುರಿತಾಗಿ ಹಲವು ಪ್ರಶ್ನೆಗಳನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಹಾಗಾದರೆ ಮೊದಲ ಪ್ರಶ್ನೆ, ನಾಗಮೂಲನಿಕ ಎಂಬುವಳು ಯಾವ ರಾಜಮನೆತನವನ್ನು ಪ್ರತಿನಿಧಿಸುವಳು? ಇಲ್ಲಿ ಆಪ್ಷನ್ಸು ಕದಂಬ, ಚುಟುಗಳು, ಗಂಗರು, ಚಾಲುಕ್ಯರು. ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ಚುಟುಗಳು. ನಾಗಮೂಲನಿಕ ಎಂಬುವಳು ಚುಟುಗಳ ಒಂದು ರಾಜ್ಯಮನೆತನವನ್ನು ಪ್ರತಿನಿಧಿಸುವಳು. ರಾಜ್ಯಮನೆತನವನ್ನು ಪ್ರತಿನಿಧಿಸುವಳು. ಇವಳು ಶಾತವಾಹನರ ಕಾಲದಲ್ಲಿ ಮಹಾಭೋಜಿಯಾಗಿದ್ದಳು. ಇವಳು ಮಹಾಭೋಜಿ. ಇನ್ನು ಇವರ ಕುರಿತಾಗಿ ನಾವು ಪೂರಕವಾದ ಮಾಹಿತಿ ನೋಡಬೇಕಾದ್ರೆ ಇವರ ನಾಣ್ಯಗಳು ಬಹುಪಾಲು ಸೀಸದಿಂದ ಮಾಡಲ್ಪಟ್ಟಿದ್ದವು. ಹಾಗೆ ಇವರ ನಾಣ್ಯಗಳು ಕಾರವಾರ ಮತ್ತು ಚಂದ್ರವಳ್ಳಿಯಲ್ಲಿ ಪತ್ತೆಯಾಗಿವೆ. ನೀವು ಈ ಚಿತ್ರದಲ್ಲಿ ನೋಡಬಹುದು ಏನಂದ್ರೆ ಈ ನಾಣ್ಯಗಳು ಸಂಪೂರ್ಣವಾಗಿ ಸೀಸದಿಂದ ಮಾಡಲ್ಪಟ್ಟಿದ್ದವು. ಪತ್ತೆಯಾಗಿರುವುದು ಕಾರವಾರ ಮತ್ತು ಚಂದ್ರವಳ್ಳಿ. ಮುಂದಿನ ಪ್ರಶ್ನೆ, ಕದಂಬರು ಈ ಕೆಳಗಿನ ಯಾವ ಅವಧಿಯಲ್ಲಿ ಆಳ್ವಿಕೆಯನ್ನು ಮಾಡಿದರು? ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತಂದ್ರೆ ಆಪ್ಷನ್ ಡಿ, ಅಂದರೆ ಕ್ರಿಸ್ತಶಕ 4ನೇ ಶತಮಾನದಿಂದ ಕ್ರಿಸ್ತಶಕ 6ನೇ ಶತಮಾನದವರೆಗೆ ಸುಮಾರು 250 ವರ್ಷಗಳ ಕಾಲ ಇವರು ಆಳ್ವಿಕೆಯನ್ನು ಮಾಡ್ತಾರೆ. ಅಂದರೆ ಕ್ರಿಸ್ತಶಕ 345ರಿಂದ 580ರವರೆಗೆ ಇವರು ಒಟ್ಟು ಸುಮಾರು 250 ವರ್ಷಗಳ ಕಾಲ ಕರ್ನಾಟಕವನ್ನ ಆಳ್ವಿಕೆಯನ್ನು ಮಾಡ್ತಾರೆ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಆಡಳಿತ ನಡೆಸಿದ ಕನ್ನಡದ ಮೊದಲ ಸಾಮ್ರಾಜ್ಯ ಯಾವುದು? ಇಲ್ಲಿ ಆಪ್ಷನ್ಸು ಶಾತವಾಹನ, ಚುಟುಗಳು, ಕದಂಬರು, ಗಂಗರು. ಇಲ್ಲಿ ಸರಿಯಾದ ಉತ್ತರ ಕದಂಬರು. ಇವರು ಕನ್ನಡದ ಮೊದಲ ಸಾಮ್ರಾಜ್ಯವಾಗಿತ್ತು. ಯಾರು? ಕದಂಬರು. ಇನ್ನು ಅತಿ ದೀರ್ಘ ಕಾಲ ಆಳಿದವರು ಯಾರಂದ್ರೆ ಗಂಗರು. ಅತಿ ದೀರ್ಘ ಕಾಲ ಆಳಿದವರು ಗಂಗರು. ನೆಕ್ಸ್ಟ್ ಕನ್ನಡ ಅಥವಾ ಕರ್ನಾಟಕ ಪ್ರದೇಶವನ್ನು ಮೊಟ್ಟ ಮೊದಲ ಬಾರಿಗೆ ಆಳಿದವರು ಯಾರಂದ್ರೆ ಶಾತವಾಹನರು. ಈ ಚುಟುಗಳು ಗೊತ್ತು ನಿಮಗೆ. ಈ ಶಾತವಾಹನ ಮತ್ತು ಕದಂಬರ ಕಾಲದ ಮಧ್ಯೆ ಇವರು ಈ ಎರಡೂ ಸಾಮ್ರಾಜ್ಯದ ಅಥವಾ ರಾಜ್ಯಗಳ ಒಂದು ಸಾಮಂತರಾಗಿದ್ದರು. ಮುಂದಿನ ಪ್ರಶ್ನೆ, ಕದಂಬರು ಈ ಕೆಳಗಿನ ಯಾವ ಗೋತ್ರಕ್ಕೆ ಸೇರಿದವರು? ಆಪ್ಷನ್ ಥ್ರೂ ಮಾನವೆಸ್ಸ ಗೋತ್ರ, ಇಕ್ಷಾಕ್ಷು ಗೋತ್ರ, ಯಾದವ ಗೋತ್ರ, ಕಣ್ವಾಯನ ಗೋತ್ರ. ಸರಿಯಾದ ಉತ್ತರ ಮಾನವೆಸ್ಸ ಗೋತ್ರ. ಸ್ನೇಹಿತರೆ, ಇಲ್ಲಿ ನೋಡಬಹುದು ನೀವು ಶಾಂತಿವರ್ಮನ ತಾಳಗುಂದ ಶಾಸನದಲ್ಲಿ ಕದಂಬರು ಬ್ರಾಹ್ಮಣರಾಗಿದ್ದು ಮಾನವೆಸ್ಸ ಗೋತ್ರಕ್ಕೆ ಸೇರಿದ ಭಾರತೀ ಪುತ್ರರೆಂದು ಉಲ್ಲೇಖಿಸಲಾಗಿದೆ. ಶಾಂತಿವರ್ಮನ ಶಾಸನ ಯಾವುದು? ತಾಳಗುಂದ ಶಾಸನ. ಇದು ಯಾವ ಕಾಲದ್ದು? ಕ್ರಿಸ್ತಶಕ 450ರ ಕಾಲದ ಒಂದು ಶಾಸನ. ಇನ್ನು ನೀವು ನೋಡಿ, ಕದಂಬರು ಮೂಲತಃವಾಗಿ ಬ್ರಾಹ್ಮಣರಾಗಿದ್ದು ಮಾನವೆಸ್ಸ ಗೋತ್ರಕ್ಕೆ ಇವರು ಸೇರಿದ್ರು. ಹಾಗೆ ತಮ್ಮನ್ನು ತಾವು ಭಾರತೀ ಪುತ್ರರೆಂದು ಕರೆದುಕೊಂಡಿದ್ದಾರೆ. ಮುಂದಿನ ಪ್ರಶ್ನೆ, ಕದಂಬರ ಲಾಂಛನ ಯಾವುದು? ಇಲ್ಲಿ ಆಪ್ಷನ್ಸ್ ನೋಡ್ಬೇಕಾದ್ರೆ ನಾವು ಹುಲಿ, ಆನೆ, ಸಿಂಹ, ಸೂರ್ಯ. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ, ಸಿಂಹ. ಸಿಂಹ ಇವರ ಲಾಂಛನವಾಗಿತ್ತು. ವಾನರ ಧ್ವಜ ಇವರ ಧ್ವಜವಾಗಿತ್ತು. ಇಲ್ಲಿ ಅವರ ನಾಣ್ಯದ ಮೇಲೆ ಅವರ ಒಂದು ಎಂಬ್ಲೆಮ್ ಅನ್ನು ನೋಡಬಹುದು. ಏನು? ಸಿಂಹನ ಇಲ್ಲಿ ನಾವು ನೋಡಬಹುದು. ಮುಂದಿನ ಪ್ರಶ್ನೆ, ಕದಂಬರ ರಾಜಧಾನಿ ಬನವಾಸಿಯು ಈ ಕೆಳಗಿನ ಯಾವ ನದಿಯ ದಂಡೆಯ ಮೇಲೆ ಕಂಡು ಬರುವುದು? ಆಪ್ಷನ್ಸ್ ನೋಡ್ರಿ, ನೇತ್ರಾವತಿ, ಬೇಡತಿ, ವರದಾ, ಅಘನಾಶಿನಿ. ಸರಿಯಾದ ಉತ್ತರ ವರದಾ ನದಿ. ಬನವಾಸಿಯ ಯಾವ ನದಿ ದಂಡೆ ಮೇಲೆ ಕಂಡು ಬರುತ್ತಾ? ವರದಾ ನದಿ.
ಈ ವರ್ಧಾ ನದಿಯ ದಂಡೆ ಮೇಲೆ ಇವರ ಕುಲದೈವ ಯಾರು? ಮದಿಕೇಶ್ವರ ದೇವಾಲಯ ಕಂಡುಬರುವುದು. ಇನ್ನು ಇದಕ್ಕೆ ಪೂರಕ ಮಾಹಿತಿ ನಾವು ನೋಡೋಣ. ಬನವಾಸಿಯ ಇನ್ನಿತರ ಹೆಸರುಗಳೆಂದರೆ ಒಂದು ವೈಜಯಂತಿಪುರ ಅಥವಾ ವನವಾಸಿ. ಇದರ ಕುರಿತಾಗಿ ಉಲ್ಲೇಖ ಕಂಡುಬರುವುದು ವೈಜಯಂತಿಪುರ ಮತ್ತು ವನವಾಸಿ ಎಂದು ಕಂಡುಬರುವುದು ಮಹಾಭಾರತದಲ್ಲಿ. ನೆಕ್ಸ್ಟ್ ಇನ್ನೊಂದು ಹೆಸರೇನೆಂದ್ರೆ ಬೈಜಾಂಟಿಯನ್. ಇದು ಗ್ರೀಕ್ ಹೆಸರಾಗಿದ್ದು ಈ ಒಂದು ಹೆಸರನ್ನ ಗ್ರೀಕ್ ಭೂಗೋಳ ಶಾಸ್ತ್ರಜ್ಞನಾದ ಟಾಲೆಮಿ ತನ್ನ ಒಂದು ಕೃತಿಯಲ್ಲಿ, ಅವನ ಕೃತಿ ಯಾವುದು? ಭೂಗೋಳಶಾಸ್ತ್ರ ಎಂಬ ಗ್ರಂಥದಲ್ಲಿ ಬನವಾಸಿಯನ್ನು ಬೈಜಾಂಟಿಯನ್ ಎಂದು ಉಲ್ಲೇಖಿಸಿದ್ದಾನೆ. ಮೋಸ್ಟ್ ಇಂಪಾರ್ಟೆಂಟ್, ಇದು ಒಂದು ಗ್ರೀಕ್ ನೇಮ್. ಮುಂದಿನ ಪ್ರಶ್ನೆ, ಮಯೂರವರ್ಮ ಕದಂಬ ವಂಶದ ಸ್ಥಾಪಕ ಎಂದು ಯಾವ ಶಾಸನ ತಿಳಿಸುವುದು? ಆಪ್ಷನ್ಸ್: ತಾಳಗುಂದ ಶಾಸನ, ಗುಡ್ನಾಪುರ ಶಾಸನ, ಚಂದ್ರವಳ್ಳಿ ಶಾಸನ, ಹಲ್ಮಿಡಿ ಶಾಸನ. ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ತಾಳಗುಂದ ಶಾಸನ. ಶಾಂತಿವರ್ಮನ ತಾಳಗುಂದ ಶಾಸನ ಮಯೂರವರ್ಮ ಕದಂಬ ವಂಶದ ಸ್ಥಾಪಕ ಎಂದು ತಿಳಿಸುವುದು. ಇನ್ನು ಹಲ್ಮಿಡಿ ಶಾಸನ ನಿಮ್ಗೆ ಗೊತ್ತು, ಕನ್ನಡದ ಮೊಟ್ಟ ಮೊದಲ ಶಾಸನ. ಚಂದ್ರವಳ್ಳಿ ಶಾಸನ ಗೊತ್ತು ನಿಮಗೆ, ಇದೇನಾದ್ರೆ ಕೆರೆ ನಿರ್ಮಾಣ ಬಗ್ಗೆ ತಿಳಿಸುತ್ತಾ. ಇನ್ನು ಗುಡ್ನಾಪುರ ಶಾಸನ ಕುರಿತಾಗಿ ನಾವು ಮುಂದಿನ ಒಂದು ಕದಂಬರ ವಂಶದ ಕುರಿತಾಗಿ ನಾವು ನೋಡ್ತೀವಿ. ನೆಕ್ಸ್ಟ್ ಪ್ರಶ್ನೆ ಇಲ್ಲೇ ಬಂತು ನೋಡ್ರಿ. ಏನಂದ್ರೆ ಮಯೂರವರ್ಮನ ಕುಟುಂಬದ ಕುರಿತಂತೆ ಮಾಹಿತಿ ನೀಡುವ ಶಾಸನ ಯಾವುದು? ಆಪ್ಷನ್ಸ್: ತಾಳಗುಂದ ಶಾಸನ, ಗುಡ್ನಾಪುರ ಶಾಸನ, ಚಂದ್ರವಳ್ಳಿ ಶಾಸನ, ಹಲ್ಮಿಡಿ ಶಾಸನ. ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ಗುಡ್ನಾಪುರ ಶಾಸನ. ಇಲ್ಲಿ ಏನ್ ಹೇಳ್ತಾರಂದ್ರೆ, ಗುಡ್ನಾಪುರ ಶಾಸನದಲ್ಲಿ ಮಯೂರವರ್ಮನ ತಂದೆ ಬಂಧುಸೇನ ಎಂದು, ಗುರು ಅಥವಾ ಅಜ್ಜ ವೀರಶರ್ಮ ಎಂದು ಉಲ್ಲೇಖಿಸಲಾಗಿದೆ. ತಂದೆ ಯಾರು? ಬಂಧುಸೇನ. ತಂದೆ ಬಂಧುಸೇನ. ನೆಕ್ಸ್ಟ್ ಗುರು ವೀರಶರ್ಮ. ಇಷ್ಟೇ ನಮ್ಮ ಮೋಸ್ಟ್ ಇಂಪಾರ್ಟೆಂಟ್, ಏನಂದ್ರೆ ಗುಡ್ನಾಪುರ ಶಾಸನದಿಂದ. ಮುಂದಿನ ಪ್ರಶ್ನೆ, ಕನ್ನಡ ಮೂಲದ ಪ್ರಥಮ ಗಣ್ಯ ರಾಜ ಯಾರು? ಇದು ನಿಮ್ಗೆ ಗೊತ್ತಿರ್ತಕ್ಕಂಥ ಆನ್ಸರು, ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ ಇಲ್ಲಿ, ಮಯೂರವರ್ಮ. ಮುಂದಿನ ಪ್ರಶ್ನೆ, ಮಯೂರವರ್ಮನಿಂದ ಪರಾಜಿತನಾದ ಪಲ್ಲವ ಅರಸ ಯಾರು? ಆಪ್ಷನ್ಸ್: ಶಿವಸ್ಕಂದವರ್ಮ, ಅಪರಾಜಿತವರ್ಮ, ಸಿಂಹವರ್ಮ, ವಿಷ್ಣುಗೋಪ. ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ಶಿವಸ್ಕಂದವರ್ಮ. ಇನ್ನೊಂದು ನಿಮಗೆ ಇಲ್ಲಿ ಪ್ರಶ್ನೆ ಕೇಳುತ್ತೆ ನಾನು, ಏನಂದ್ರೆ ಪ್ರೇಹಾರ ನದಿ ಎಂಬುದು ಯಾವ ನದಿಯ ಪುರಾತನ ಹೆಸರು? ನಿಮಗೆ ನೆನಪಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಪ್ರೇಹಾರ ನದಿ. ಮುಂದಿನ ಪ್ರಶ್ನೆ, ಚಂದ್ರವಳ್ಳಿ ಕೆರೆಯನ್ನು ನಿರ್ಮಿಸಿದವರು ಯಾರು? ಆಪ್ಷನ್ಸ್: ಮಯೂರವರ್ಮ, ಭಗೀರಥವರ್ಮ, ಶಾಂತಿವರ್ಮ, ಕಂಗವರ್ಮ. ಸರಿಯಾದ ಉತ್ತರ ಮಯೂರವರ್ಮ. ಇದನ್ನು ಶಾಸನಗಳ ಪ್ರಕಾರ ಕರ್ನಾಟಕದ ಪ್ರಪ್ರಥಮ ಕೆರೆ ಎಂದು ಕರೆಯುವರು. ಈ ಚಿತ್ರದಲ್ಲಿ ನೀವು ನೋಡಬಹುದು ಚಂದ್ರವಳ್ಳಿ ಕೆರೆ. ಮುಂದಿನ ಪ್ರಶ್ನೆ, ಚಂದ್ರವಳ್ಳಿಯ ಶಾಸನವು ಈ ಕೆಳಗಿನ ಯಾರ ಕುರಿತಾಗಿ ಪ್ರಮುಖ ಮಾಹಿತಿಯನ್ನು ನೀಡುವುದು? ಆಪ್ಷನ್ಸ್: ಮಯೂರವರ್ಮ, ಭಗೀರಥವರ್ಮ, ಶಾಂತಿವರ್ಮ, ಕಂಗವರ್ಮ. ಸರಿಯಾದ ಉತ್ತರ ಯಾವುದಾಗತ್ತಂದ್ರೆ ಮಯೂರವರ್ಮ. ಸ್ನೇಹಿತರೆ, ಈ ಚಂದ್ರವಳ್ಳಿಯ ಶಾಸನದ ಭಾಷೆ ಸಂಸ್ಕೃತ. ಇದು ಒಳಗೊಂಡಿರುವ ಪ್ರಮುಖ ಮಾಹಿತಿ ಏನಂದ್ರ, ಮಯೂರವರ್ಮನು ನೀರಾವರಿಗಾಗಿ ಚಂದ್ರವಳ್ಳಿ ಕೆರೆಯನ್ನ ನಿರ್ಮಿಸಿದನೆಂದು ತಿಳಿಸುವುದು. ಇದೇ ಚಂದ್ರವಳ್ಳಿಯ ಶಾಸನ. ಭಾಷೆ ಯಾವುದಿದ್ರದು? ಸಂಸ್ಕೃತ. ಲಿಪಿ ಬ್ರಾಹ್ಮಿ. ಇದು ಇಂಪಾರ್ಟೆಂಟು. ಮುಂದಿನ ಪ್ರಶ್ನೆ, ಮಯೂರವರ್ಮನ ಮಗ ಯಾರು? ಒಂದೊಂದ್ಸಲ ಕೇಳ್ಬೋದು, ಸಿಂಪಲ್ ಅನಿಸ್ಬೋದು, ಸಮ್ಟೈಮ್ ಕೇಳ್ತಾರೆ ಇವನು, ಯಾಕಂದ್ರೆ ಡೆಪ್ತ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಕಾಮತ್ ಬುಕ್ ಅವರಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ, ಹೀಗಾಗಿ ನಾನು ಈ ಪ್ರಶ್ನೆ ತಗೊಂಡಿದ್ದೀನಿ. ಸಮ್ಟೈಮ್ ಇವನು ಏನಿರ್ತಾರೆ ಕೇಶತ್ನಂತ ಪರೀಕ್ಷೆಗಳಿಗೆ ಕೇಳ್ತಾರೆ,
ಇನ್ ಕೇಸ್ ಏನೋ ನಮ್ಮ ಟೈಮ್ ಸರಿ ಇಲ್ಲ ಅಂದ್ರೆ KS ಅಲ್ಲಿ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಈ ಪ್ರಶ್ನೆ ಹಾಕಿದ್ದೀನಿ. ಮಯೂರವರ್ಮನ ಮಗ ಯಾರು? ಆಪ್ಷನ್ಸ್ ಗಂಗವರ್ಮ, ಭಗೀರಥ ವರ್ಮ, ರಘುಪತಿ ವರ್ಮ, ಕಾಕುತ್ಸ ವರ್ಮ. ಇಲ್ಲಿ ಸರಿಯಾದ ಉತ್ತರ ಗಂಗವರ್ಮ. ಮುಂದಿನ ಪ್ರಶ್ನೆ, ಕದಂಬ ಕುಲ ಪ್ರಚ್ಛನ್ನ ಜನ್ಮ ಎಂಬುದು ಯಾವ ಕದಂಬ ಅರಸನ ಬಿರುದಾಗಿತ್ತು? ಆಪ್ಷನ್ಸ್ ನೋಡ್ರಿ, ಗಂಗವರ್ಮ, ಭಗೀರಥ ವರ್ಮ, ರಘುಪತಿ ವರ್ಮ, ಕಾಕುತ್ಸ ವರ್ಮ. ಸರಿಯಾದ ಉತ್ತರ ಭಗೀರಥ ವರ್ಮ. ಭಗೀರಥ ವರ್ಮ 390ರಿಂದ 415 ಆಳ್ವಿಕೆಯನ್ನು ಮಾಡ್ತಾನ. ಇವನು ಗಂಗವರ್ಮನ ಮಗನಾಗಿದ್ದ. ರಘುಪತಿ ವರ್ಮ ಎಂಬುವನು ಇವನ ಮಗನಾಗಿದ್ದನು. ರಘುಪತಿ ವರ್ಮ ಭಗೀರಥ ವರ್ಮನ ಮಗನಾಗಿದ್ದನು. ಇವನು ಭಗೀರಥ ವರ್ಮ ಗಂಗವರ್ಮನ ಮಗನಾಗಿದ್ದನು. ಗಂಗವರ್ಮ ಯಾರ ಮಗ ಆಗಿದ್ದ? ಮಯೂರವರ್ಮನ ಮಗನಾಗಿದ್ದ. ಮುಂದಿನ ಪ್ರಶ್ನೆ, ಕದಂಬರ ಅರಸರ ಆಡಳಿತಕ್ಕೆ ಸಂಬಂಧಿಸಿದಂತೆ ಕಾಲಾನುಕ್ರಮದಲ್ಲಿ ಬರೆಯಿರಿ. ಲಾಸ್ಟ್ ಟೈಮ್ ಇದು ಲೇಬರ್ ಇನ್ಸ್ಪೆಕ್ಟರ್ ಇರತಕ್ಕಂಥ ಒಂದು ಪ್ರಶ್ನೆ ಸ್ನೇಹಿತರೆ. ಏನು ಲೇಬರ್ ಇನ್ಸ್ಪೆಕ್ಟರ್ ಪರೀಕ್ಷೆ ಗ್ರೂಪ್ ಸಿ ಅಲ್ಲಿ 2022ರಲ್ಲಿ. ಆಪ್ಷನ್ ಏನು? 1 ಗಂಗವರ್ಮ, 2 ಮಯೂರವರ್ಮ, 3 ಭಗೀರಥ ವರ್ಮ, 4 ರಘುಪತಿ ವರ್ಮ. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಆಪ್ಷನ್ ಬಿ 2, 1, 3, 4 ಆಗಬೇಕು. ನನಗೆಲ್ಲ ಕರೆಕ್ಟಾಗಿ ಕಾಲಾನುಕ್ರಮದಲ್ಲಿ ಕೊಟ್ಟಿದ್ದೀನಿ. ಇವುಗಳನ್ನ ನೋಟ್ ಮಾಡ್ಕೋ ಸ್ನೇಹಿತರೆ. ಮೊದಲಿಗೆ ಮಯೂರವರ್ಮ, ಆಮೇಲೆ ಗಂಗವರ್ಮ, ಆಮೇಲೆ ಭಗೀರಥ ವರ್ಮ, ಆಮೇಲೆ ರಘುಪತಿ ವರ್ಮ, ಆಮೇಲೆ ಕಾಕುತ್ಸ ವರ್ಮ. ಮುಂದಿನ ಪ್ರಶ್ನೆ, ಕದಂಬ ಕುಲಭೂಷಣ ಎಂಬುದು ಈ ಕೆಳಗಿನ ಯಾರ ಬಿರುದು ಆಗಿತ್ತು? ಕದಂಬ ಕುಲಭೂಷಣ. ಆಪ್ಷನ್ಸ್ ನೋಡ್ರಿ, ಗಂಗವರ್ಮ, ಮಯೂರವರ್ಮ, ಭಗೀರಥ ವರ್ಮ, ಕಾಕುತ್ಸ ವರ್ಮ. ಇಲ್ಲಿನ ಸರಿಯಾದ ಆನ್ಸರ್ ಯಾವ್ದಾಗತ್ತ ಅಂದ್ರೆ ಕಾಕುತ್ಸ ವರ್ಮ. ಮುಂದಿನ ಪ್ರಶ್ನೆ, ಕಾಳಿದಾಸನು ಯಾವ ಕದಂಬ ಅರಸನನ್ನು ಕುಂತಲೇಶ್ವರ ದೌತ್ಯ ಎಂದು ವರ್ಣಿಸಿದ್ದಾನೆ? ಆಪ್ಷನ್ಸ್ ನೋಡ್ರಿ, ಗಂಗವರ್ಮ, ಮಯೂರವರ್ಮ, ಭಗೀರಥ ವರ್ಮ, ಕಾಕುತ್ಸ ವರ್ಮ. ಸ್ನೇಹಿತರೆ ಸರಿಯಾದ ಉತ್ತರ ಕೂಡ ಇಲ್ಲಿ ಯಾವ್ದಾಗತ್ತ ಕಾಕುತ್ಸ ವರ್ಮ. ಹಿಂದಿನದಲ್ಲಿ ನೋಡ್ರಿ, ಕದಂಬ ಕುಲಭೂಷಣ ಎಂಬುದು ಕಾಕುತ್ಸ ವರ್ಮನ ಒಂದ ಬಿರುದಾಗಿತ್ತು. ಇನ್ನ ಕುಂತಲೇಶ್ವರ ದೌತ್ಯ ಎಂದು ಕರೆದವರು ಕಾಳಿದಾಸ ಯಾರನ್ನ? ಕಾಕುತ್ಸ ವರ್ಮನನ್ನ. ಮುಂದಿನ ಪ್ರಶ್ನೆ ನೋಡ್ರಿ, ಶೃಂಗಾರ ಪ್ರಕಾಶಿಕ ಕೃತಿಯು ಯಾರಿಂದ ರಚಿಸಲ್ಪಟ್ಟಿದೆ? ಆಪ್ಷನ್ಸ್ ನೋಡ್ರಿ, ಕಾಳಿದಾಸ, ಕಾಕುತ್ಸ ವರ್ಮ, ಭೋಜ ಕವಿ, ವರರುಚಿ. ಇಲ್ಲಿ ಸರಿಯಾದ ಉತ್ತರ ಭೋಜ ಕವಿ. ಈ ಶೃಂಗಾರ ಪ್ರಕಾಶಿಕ ಕೃತಿಯಲ್ಲಿ ಕೂಡ ಕಾಕುತ್ಸ ವರ್ಮನ ಕುರಿತಾಗಿ ಒಂದು ಮಾಹಿತಿಯನ್ನ ನೋಡ್ತಾ ಇದ್ದೀವಿ. ಹಾಗಾಗಿ ನಾ ಇದನ್ನ ಪ್ರಶ್ನೆ ಮಾಡಿದ್ದೀನಿ. ಏನು ಶೃಂಗಾರ ಪ್ರಕಾಶಿಕ ಕೃತಿಯ ರಚಿಸಿದವರು ಯಾರು? ಭೋಜ ಕವಿ. ಮುಂದಿನ ಪ್ರಶ್ನೆ, ಕಾಕುತ್ಸ ವರ್ಮನು ಈ ಕೆಳಗಿನ ಯಾರೊಂದಿಗೆ ರಕ್ತ ಸಂಬಂಧ ಹೊಂದಿದ್ದನು? 1 ಗುಪ್ತರ ಕುಮಾರಗುಪ್ತ, 2 ವಾಕಾಟಕರ ನರೇಂದ್ರ ಸೇನ, 3 ಗಂಗರ ಮಾಧವ, 4 ಭಟ್ಟಾರಿ ಕುಲದ ಮಾಂಡಲಿಕ. ಸ್ನೇಹಿತರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ 4 ಕೂಡ ಸರಿಯಾಗಿವೆ. ಅಂದ್ರೆ ಈ 4ರ ಈಗ ಗುಪ್ತ, ವಾಕಾಟಕ, ಗಂಗ, ಭಟಾರಿ ಕುಲದೊಂದಿಗೆ ಇವನು ತನ್ನ ರಕ್ತ ಸಂಬಂಧ ಅಂದರೆ ವೈವಾಹಿಕ ಸಂಬಂಧಗಳನ್ನು ಕೂಡ ಇವನು ಹೊಂದಿದ್ದ. ವೈವಾಹಿಕ ಸಂಬಂಧಗಳು ಅಂದ್ರೆ ತನ್ನ ಹೆಣ್ಣು ಮಕ್ಕಳನ್ನ ಗುಪ್ತ ವಂಶ, ವಾಕಾಟಕ ವಂಶ, ಗಂಗವಂಶ ಮತ್ತು ಭಟಾರಿ ಕುಲಕ್ಕೆ ಕೊಟ್ಟಿದ್ದ. ಈ ಲಕ್ಷ್ಮೀ ದೇವಿ ಎಂಬುವಳು ಕಾಕುತ್ಸ ವರ್ಮನ ಮಗಳಾಗಿದ್ದಳು. ತಾಳಗುಂದ ಶಾಸನದಲ್ಲಿ ಯಾವ ಕದಂಬ ಅರಸನನ್ನು ನೃಪತಿ ಎಂದು ಕರೆಯಲಾಗಿದೆ? ಆಪ್ಷನ್ಸ್ ನೋಡ್ರಿ, ಕಾಕುತ್ಸ ವರ್ಮ, ಶಾಂತಿವರ್ಮ, ರವಿವರ್ಮ, ಮೃಗೇಶವರ್ಮ. ಸ್ನೇಹಿತರೆ ಇಲ್ಲಿ ಸರಿಯಾದ ಉತ್ತರ ಶಾಂತಿ ವರ್ಮ. ಬಹಳ ಇಂಪಾರ್ಟೆಂಟು. ತಾಳಗುಂದ ಶಾಸನದಲ್ಲಿ ಇವನನ್ನ ನೃಪತಿ ಎಂದು ಕರೆಯಲಾಗಿದೆ. ಮುಂದಿನ ಪ್ರಶ್ನೆ, ಬೀರೂರು ತಾಮ್ರಪಟ್ಟ ಶಾಸನದಲ್ಲಿ ಯಾವ ಕದಂಬ ಅರಸನನ್ನು ಧರ್ಮ ಮಹಾರಾಜ ಮತ್ತು ಸಮಗ್ರ ಕರ್ನಾಟಕ ದೇಶ
ಭೂವರ್ಗ ಬರ್ತಾರ ಎಂದು ಕರೆಯಲಾಗಿದೆ? ಸ್ನೇಹಿತರೆ, ಇಲ್ಲಿ ಆಪ್ಷನ್ಸು ಕಾಕುತ್ಸವರ್ಮ, ಶಾಂತಿವರ್ಮ, ರವಿವರ್ಮ, ಮೃಗೇಶವರ್ಮ. ಸರಿಯಾದ ಉತ್ತರ ಶಾಂತಿವರ್ಮ. ಮುಂದಿನ ಪ್ರಶ್ನೆ, ಪಲಾಸಿಕ ಅಥವಾ ಹಲಸಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸಿದ ಕದಂಬ ಅರಸ ಯಾರು? ಇಲ್ಲಿ ಆಪ್ಷನ್ಸು ಭೋಗಿವರ್ಮ, ಶಾಂತಿವರ್ಮ, ರವಿವರ್ಮ, ಮೃಗೇಶವರ್ಮ. ಸರಿಯಾದ ಉತ್ತರ ಮೃಗೇಶವರ್ಮ. ಇದನ್ನ ನೆನಪಿಟ್ಕೊಳ್ಳೋ ಸ್ನೇಹಿತರೆ, ಈ ಹಲಸಿ ಇಂದಿನ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತಾ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ಒಂದು ಅರಣ್ಯ ಪ್ರದೇಶದಲ್ಲಿ ನಾವು ನೋಡ್ತೀವಿ ಏನು, ಹಲಸಿಯನ್ನ. ಮುಂದಿನ ಪ್ರಶ್ನೆ ನೋಡ್ರಿ, ಕದಂಬರ ಸಮಕಾಲೀನರಾದ ಕೇಕೆಯ ವಂಶದ ಅರಸರು ಕರ್ನಾಟಕದ ಯಾವ ಪ್ರದೇಶದಲ್ಲಿ ಆಳ್ವಿಕೆಯನ್ನು ಮಾಡುತ್ತಿದ್ದರು? ಆಪ್ಷನ್ ಉತ್ತರ ಕನ್ನಡದ ಹೈಗುಂದ, ಬೆಳಗಾವಿಯ ಮುರುಗೋಡು, ಧಾರವಾಡದ ದೇವಗಿರಿ, ದಾವಣಗೆರೆಯ ಉಚ್ಚಂಗಿ. ಸರಿಯಾದ ಉತ್ತರ ಹೈಗುಂದ. ಇದರ ಕುರಿತ ಪೂರಕ ಮಾಹಿತಿ ನೋಡೋದಾದ್ರೆ, ಮೃಗೇಶವರ್ಮನ ರಾಣಿಯಾದ ಪ್ರಭಾವತಿಯು ಕೇಕೆಯ ವಂಶದವಳಾಗಿದ್ದಳು. ಹೈಗುಂದ ಇಂದಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವ ಒಂದು ಸ್ಥಳ ಆಗಿತ್ತು. ಇದು ಶರಾವತಿ ನದಿಯ ಒಂದು ದ್ವೀಪವಾಗಿದೆ. ಬಹಳ ಇಂಪಾರ್ಟೆಂಟ್ ನಮಗೆ ಈ ಕೇಕೆಯ ವಂಶದಿಂದ ಏನ್ ನೋಡ್ಬೇಕು ನಾವಿಲ್ಲಿ, ಪ್ರಭಾವತಿ ರಾಣಿಯನ್ನ ನೋಡ್ಬೇಕು. ಇವಳು ಯಾರ ರಾಣಿ? ಮೃಗೇಶವರ್ಮನ ರಾಣಿ. ಮೃಗೇಶವರ್ಮನ ರಾಣಿ. ಮುಂದಿನ ಪ್ರಶ್ನೆ 23. ಶ್ರೀ ಪರ್ವತದಿಂದ ಆಳ್ವಿಕೆ ಆರಂಭಿಸಿದ ಕದಂಬ ಅರಸ ಯಾರು? ಆಪ್ಷನ್ಸ್ ಕುಮಾರವರ್ಮ, ಕೃಷ್ಣವರ್ಮ, ದೇವವರ್ಮ, ಮೃಗೇಶವರ್ಮ. ಸರಿಯಾದ ಉತ್ತರ ಕೃಷ್ಣವರ್ಮ. ಇಲ್ಲಿ ನೋಡ್ರಿ, ಶ್ರೀ ಪರ್ವತ ಶಾಖೆಯಿಂದ ಆರಂಭಿಸಿದವರು ಯಾರು? ಕೃಷ್ಣವರ್ಮ. ಉಚ್ಚಂಗಿ ಶಾಖೆಯಲ್ಲಿ ಆಳ್ವಿಕೆ ಮಾಡ್ತಿದ್ದವರು ಯಾರು? ಕುಮಾರವರ್ಮ. ಹಲಸಿ ಶಾಖೆ ಆರಂಭಿಸಿದವರು ಯಾರು? ಮೃಗೇಶವರ್ಮ. ಮುಂದಿನ ಪ್ರಶ್ನೆ, ಶ್ರೀ ಪರ್ವತ ಶಾಖೆ ಮತ್ತು ಬನವಾಸಿ ಶಾಖೆಯನ್ನು ಒಂದುಗೂಡಿಸಿದ ಕದಂಬ ಅರಸ ಯಾರು? ಆಪ್ಷನ್ಸ್ ನೋಡ್ರಿ, ಭೋಗಿವರ್ಮ, ಹರಿವರ್ಮ, ಕೃಷ್ಣವರ್ಮ, ಸಿಂಹವರ್ಮ. ಸ್ನೇಹಿತರೆ, ಸರಿಯಾದ ಉತ್ತರ ಹರಿವರ್ಮ. ಇಲ್ಲಿ ಕದಂಬರ ಕೊನೆಯ ವರ್ಷಗಳನ್ನು ನಾನು ಕೊಟ್ಟಿದ್ದೀನಿ, ನೋಟ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ, ಕದಂಬರ ಮಂತ್ರಿ ಮಂಡಲ ಅಥವಾ ಪಂಚ ಪ್ರಧಾನರು ಈ ಕೆಳಗಿನ ಯಾರಿಂದ ಕೂಡಿತ್ತು? ಆಪ್ಷನ್ಸ್ ನೋಡ್ರಿ, 1 ಮನೆ ಬೆರ್ಗಡೆ, 2 ಪ್ರಧಾನ, 3 ತಂತ್ರಪಾಲ, 4 ಪ್ರಮುಖಪಾಲ, 5 ಸಭಾ ಕಾರ್ಯ ಸಚಿವ. ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ. ಟೋಟಲ್ ಆಗಿ ಇವರ ಒಂದು ಮಂತ್ರಿ ಮಂಡಲ 5 ಮಂತ್ರಿಗಳಿಂದ ಕೂಡಿತ್ತು. ಅವರುಗಳು ಯಾರ್ಯಾರಂದ್ರೆ, ಮನೆ ಹೊರಗಡೆ ಎಂಬ ಮಂತ್ರಿ ಏನ್ ಮಾಡ್ತಿದ್ದಂದ್ರ ಅರಮನೆಯ ವ್ಯವಹಾರ ಮತ್ತು ಖಜಾಂಚಿಯಾಗಿ ಕಾರ್ಯನಿರ್ವಹಿಸ್ತಿದ್ದ. ಪ್ರಧಾನ ಎಂಬುವನು ಏನ್ ಮಾಡ್ತಿದ್ದಂದ್ರೆ ಇಲ್ಲಿ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಿದ್ದ. ತಂತ್ರಪಾಲ ಯಾರು? ವಿದೇಶಾಂಗ ಮಂತ್ರಿಯಾಗಿದ್ದ. ಪ್ರಮುಖಪಾಲ ಆಸ್ಥಾನದ ಅಧಿಕಾರಿಯಾಗಿದ್ದ. ಸಭಾ ಕಾರ್ಯ ಸಚಿವ ಮಂತ್ರಿಮಂಡಲದ ಪ್ರಧಾನ ಕಾರ್ಯದರ್ಶಿಯಾಗಿದ್ದ. ಮುಂದಿನ ಪ್ರಶ್ನೆ, ಕದಂಬರ ಆಡಳಿತ ಅವಧಿಯಲ್ಲಿ ಗ್ರಾಮ ಲೆಕ್ಕಿಗನನ್ನು ಏನೆಂದು ಕರೆಯಲಾಗುತ್ತಿತ್ತು? ಆಪ್ಷನ್ಸು ಭೋಜಕ, ಆಯುಕ್ತ, ಸರ್ವಕಾರ್ಯಕರ್ತ, ರಹಸ್ಯಾಧಿಕೃತ. ಸರಿಯಾದ ಉತ್ತರ ಆಯುಕ್ತ. ಇಲ್ಲಿ ನೀವು ಪೂರಕ ಮಾಹಿತಿ ಕೊಟ್ಟಿದ್ದೀನಿ. ಏನಂದ್ರೆ ಭೋಜಕ ಎಂಬುವನು ಭೋಗ ಎಂಬ ವಿಭಾಗದ ಅಧಿಕಾರಿಯಾಗಿದ್ದ. ಆಯುಕ್ತ ಗ್ರಾಮದ ಲೆಕ್ಕಾಧಿಕಾರಿಯಾಗಿದ್ದ. ಸರ್ವ ಕಾರ್ಯಕರ್ತ ಪ್ರಧಾನ ಆಡಳಿತಗಾರನಾಗಿದ್ದ. ರಹಸ್ಯಾಧಿಕೃತ ಏನಾಗಿದ್ದ? ರಾಜನ ಆಪ್ತ ಕಾರ್ಯದರ್ಶಿಯಾಗಿದ್ದ. ಇನ್ನು ಧರ್ಮಾಧ್ಯಕ್ಷ ಪ್ರಧಾನ ನ್ಯಾಯಾಧೀಶನಾಗಿದ್ದ. ಇದು ಇಂಪಾರ್ಟೆಂಟ್ ಸ್ನೇಹಿತರೆ, ನೆನ್ಕೊಡ್ರಿ. ಸಮ್ಟೈಮ್ ಕೇಳ್ಬೋದು, ಡೈರೆಕ್ಟ್ ಆಗಿ ಕೇಳ್ತಾರೆ. ಮುಂದಿನ ಪ್ರಶ್ನೆ, ಕದಂಬ ಆಡಳಿತ ಘಟಕಗಳ ಸರಿಯಾದ ಕ್ರಮವನ್ನು ಗುರುತಿಸಿ. ಸರಿಯಾದ ಉತ್ತರ ಇಲ್ಲಿ ಯಾವ್ದಾಗತ್ತಂದ್ರೆ ಆಯ್ಕೆ ಎ ಕಂಪನ, ವಿಷಯ, ದಶಗ್ರಾಮ, ಗ್ರಾಮ. ನೆನ್ಪಿಟ್ಕೊಡ್ರಿ.
ಕದಂಬರ ಆಡಳಿತ ಘಟಕಗಳ ಒಂದು ಸರಿಯಾದ ಕ್ರಮ ಯಾವುದಂದರೆ ಕಂಪನ ಮೊದಲಿಗೆ, ಕಂಪನ ಕೆಳಗೆ ವಿಷಯ, ವಿಷಯದ ಕೆಳಗೆ ದಶಗ್ರಾಮ, ದಶಗ್ರಾಮದ ಕೆಳಗೆ ಗ್ರಾಮ. ಒಟ್ಟು 4 ಘಟಕಗಳಿಂದ ಇವರ ಒಂದು ಆಡಳಿತವು ನಿರ್ವಹಣೆ ಆಗ್ತಿತ್ತು. ಮುಂದಿನ ಪ್ರಶ್ನೆ, ಕದಂಬರ ತೆರಿಗೆ ಪದ್ಧತಿಯನ್ನು ಉಲ್ಲೇಖಿಸಿ ಮುಂದಿನವುಗಳಲ್ಲಿ ಯಾವುವು ಸರಿಯಾಗಿ ಹೊಂದಿಕೆಯಾಗಿವೆ? ಒಂದನೇದು ಪೆರ್ಜುಂಕ, ಹೇರು ಅಥವಾ ಹೊರೆಗಳ ಮೇಲಿನ ತೆರಿಗೆ. ಬೀಳ್ಕೊಡೆ, ಇದು ಮಾರಾಟ ತೆರಿಗೆ. ಪನ್ನಯ್ಯ, ಸುಂಕ ಅಥವಾ ವಿಳ್ಳೆದೆಲೆ ಮೇಲಿನ ತೆರಿಗೆ. ಕಿರುಕುಳ, ಇದು ಸಾಗಾಣಿಕೆ ತೆರಿಗೆ. ಕೆಳಗೆ ನೀಡಲಾದ ಆಯ್ಕೆಗಳ ಮೂಲಕ ಸರಿಯಾದ ಉತ್ತರವನ್ನು ಆರಿಸಿ. ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವೂ ಕೂಡ ಸರಿಯಾಗಿದೆ. ಇಲ್ಲಿ ಕದಂಬರ ತೆರಿಗೆ ಪದ್ಧತಿಯ ಕುರಿತಾಗಿ ಮಾಹಿತಿ ಕೊಟ್ಟಿದ್ದೀನಿ, ಇವುಗಳನ್ನು ನೋಟ್ ಮಾಡ್ಕೊಳ್ಳಿ. ಕದಂಬರ ಆಡಳಿತಾವಧಿಯಲ್ಲಿ ಸರ್ವ ಮನಸ್ಸು, ತ್ರಿಭೋಗ, ಕಾಳವೃತ್ತಿ ಎಂಬುವು ಈ ಕೆಳಗಿನ ಯಾವುದನ್ನು ಪ್ರತಿನಿಧಿಸುತ್ತಿದ್ದವು? ಆಪ್ಷನ್ಸು ಯುದ್ಧ ವಿಧಾನ, ಅಂಗರಕ್ಷಕ ಕಂದಾಯ ವಿಧಗಳು, ಅಂಗರಕ್ಷಕ ಪಡೆಗಳು, ವೃತ್ತಿ ಆಧಾರಿತ ಜಾತಿಗಳು. ಸರಿಯಾದ ಉತ್ತರ ಕಂದಾಯ ವಿಧಗಳು. ಏನು? ಸರ್ವ ಮನಸ್ಸು, ತ್ರಿಭೋಗ, ಕಾಳವೃತ್ತಿ ಇವು ಕಂದಾಯ ವಿಧಗಳು. ಇಂಥ ಪ್ರಶ್ನೆಗಳನ್ನು TS ನಲ್ಲಿ ಜಾಸ್ತಿ ಕೇಳ್ತಾರೋ, ಸ್ವಲ್ಪ ಇವು ಕಡೆ ಗಮನ ಹರಿಸಿ. ಇನ್ನು ಕದಂಬರ ಆರಾಧ್ಯ ದೇವತೆ ಯಾರು? ಇದು ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಬನವಾಸಿಯ ಮಧುಕೇಶ್ವರ. ಮತ್ತೊಂದ್ಸಲ ರಿಪೀಟ್ ಮಾಡ್ತೀನಿ. ಈ ದೇವಾಲಯ ವರ್ಧಾ ನದಿಯ ದಂಡೆ ಮೇಲೆ ಕಂಡು ಬರುವುದು. ಇದನ್ನ ನಾವು ದಕ್ಷಿಣ ಕಾಶಿ ಅಂತಲೂ ಕರೀತಾರೆ. ಪೂರಕವಾದ ಮಾಹಿತಿ ನೋಡೋಣ. ತಾಳಗುಂದ ಶಾಸನದ ಆರಂಭ ಶಿವಸ್ತುತಿಯಿಂದ ಸ್ಟಾರ್ಟ್ ಆಗತ್ತ. ಇನ್ನು ಹಲ್ಮಿಡಿ ಮತ್ತು ಬನವಾಸಿ ಶಾಸನಗಳ ಆರಂಭ ವಿಷ್ಣು ಸ್ತುತಿಯಿಂದ ಸ್ಟಾರ್ಟ್ ಆಗತ್ತ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವುದು ಕದಂಬರ ಕಾಲದಲ್ಲಿ ಬೌದ್ಧ ಕೇಂದ್ರವಾಗಿತ್ತು? ಆಪ್ಷನ್ಸ್ ನೋಡ್ರಿ. ಹಲ್ಮಿಡಿ, ತಾಳಗುಂದ, ಉಡ್ನಾಪುರ, ಬನವಾಸಿ. ಮೋಸ್ಟ್ ಪ್ರೊಬಬಲ್ ನಿಮ್ಗೆ ಗೊತ್ತಿರುತ್ತಿದ್ದು ಬನವಾಸಿ. ಇಲ್ಲಿ ಬನವಾಸಿಗೆ ಏನ್ ಮಾಡ್ತಾನಂದ್ರೆ ಹುಯ್ಯನ್ ಸ್ತಂಗ ಭೇಟಿ ಕೊಟ್ಟಿರ್ತಾನ. ಭೇಟಿ ಕೊಟ್ಟು ಏನ್ ಮಾಡ್ತಾನಂದ್ರೆ, ಇಲ್ಲಿ ನಾನು ಬೌದ್ಧ ಸ್ತೂಪ ಮತ್ತು ಸಂಗರಾಮಗಳನ್ನ ಕಂಡಿದ್ದೀನಿ ಅಂತ ತನ್ನ ಗ್ರಂಥದಲ್ಲಿ ಇವುಗಳನ್ನ ಉಲ್ಲೇಖ ಮಾಡ್ತಾನ. ಇವನ ಗ್ರಂಥ ಯಾವುದಂದ್ರೆ ಸಿಯುಕಿ. ಪ್ರಶ್ನೆ ಕೇಳ್ತಾರೆ ಸಮ್ ಟೈಮ್. ಇನ್ನು ಹುಯೆನ್ ಸ್ತಂಗನ ಕುರಿತಾಗಿ ನಾವು ನೋಡ್ಬೇಕಾದ್ರೆ, ಹುಯೆನ್ ಸ್ತಂಗ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ 2ನೇ ಪುಲಿಕೇಶಿಯ ಒಂದು ಆಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಾನ. 2ನೇ ಪುಲಿಕೇಶಿ ಎಲ್ಲಿ? ಬಾದಾಮಿಗೆ. ಇನ್ನು ನೆಕ್ಸ್ಟ್ ಕಂಚಿಗೆ ಭೇಟಿ ಕೊಟ್ಟಿರ್ತಾನ. ಅದು ಯಾರ ಕಾಲದಲ್ಲಿ? 1ನೇ ನರಸಿಂಹನ ಕಾಲದಲ್ಲಿ. 1ನೇ ನರಸಿಂಹವರ್ಮ. ಇನ್ನ ಕನೌಜ್ ಭೇಟಿ ಕೊಟ್ಟಿರ್ತಾನೆ. ಕನೌಜ್ ಯಾರ ಕಾಲದಲ್ಲಿ? ಹರ್ಷವರ್ಧನ ಕಾಲದಲ್ಲಿ. ಇದು ಬಹಳ ಇಂಪಾರ್ಟೆಂಟ್. ಇನ್ನು ಈ ಶಿವಜಿ ಗ್ರಂಥದಲ್ಲಿ ನರ್ಮದಾ ನದಿಯ ಕುರಿತಾಗಿ ಇವನು ಮಾಹಿತಿಯನ್ನು ನೀಡ್ತಾನೆ. ನರ್ಮದಾ ನದಿಯ ಕದನದಲ್ಲಿ ಇಲ್ಲಿ ಪುಲಿಕೇಶಿ ಜಯ ಸಾಧಿಸ್ತಾನ. ನೆಕ್ಸ್ಟ್ ಹರ್ಷವರ್ಧನ ಸೋಲ್ತಾನೆ. ಮುಂದಿನ ಪ್ರಶ್ನೆ, ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು? ನಿಮ್ಗೆ 99% ಯಾವ್ಯಾವ ಗೊತ್ತಿರುತ್ತಾ? ಆನ್ಸರ್ ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನದ ಭಾಷೆ ಕನ್ನಡ ಮತ್ತು ಸಂಸ್ಕೃತ. ಈ ಶಾಸನ ಎಲ್ಲಿ ಕಂಡು ಬರ್ತಂದ್ರೆ, ಇದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಕಂಡು ಬರ್ತಿದ್ದು ಹಲ್ಮಿಡಿ ಸ್ಥಳ. ನೆಕ್ಸ್ಟ್ ಇದು ಯಗಚಿ ನದಿಯ ದಂಡೆ ಮೇಲಿದೆ. ಇದನ್ನು ಕಂಡು ಹಿಡಿದವ್ರು ಯಾರು? MH ಕೃಷ್ಣ. ನೆಕ್ಸ್ಟ್ ಇದೊಂದು ದಾನ ಶಾಸನ. ಈ ಶಾಸನದಲ್ಲಿರ್ತಕ್ಕಂಥ ಒಂದು ಹೆಸರು ಮೃಗೇಶವರ್ಮ. ಮತ್ತೆ ಇಲ್ಲಿ ದಾನ ಯಾರಿಗೆ ಕೊಟ್ರ ಅಂದ್ರ ವಿಜಯ ಅರಸ ಅಂತ ಬರ್ತಾನೊಬ್ಬ. ಅವನೊಬ್ಬ ಸೈನಿಕ ಇರ್ತಾನ. ಯಾರು? ಸೈನಿಕ ಇರ್ತಾನ. ಈ ಸೈನಿಕನಿಗೆ ಕೊಟ್ಟಿರ್ತಕ್ಕಂಥ ಹಳ್ಳಿ ಹೆಸರು ಹಲ್ಮಿಡಿ ಅಥವಾ ಪಲ್ಮಿಡಿ.
ಮುಂದಿನ ಒಂದು ಪ್ರಶ್ನೆ, ಕದಂಬರ ಕಾಲದಲ್ಲಿ ಪದ್ಮಟಂಕ ಎಂಬುದು ಏನಾಗಿತ್ತು? ಆಪ್ಷನ್ಸ್ ನೋಡ್ರಿ, ಭೂ ಕಂದಾಯ, ಕದಂಬ ಕಲಾಶೈಲಿ, ನಾಣ್ಯ, ಸೈನ್ಯ ವ್ಯವಸ್ಥೆ. ಸರಿಯಾದ ಉತ್ತರ ನಾಣ್ಯ. ಈ ಪದ್ಮಟಂಕ ಎಂಬುದು ಅಂದಿನ ಕಾಲದಲ್ಲಿ ಚಿನ್ನದ ನಾಣ್ಯ ಆಗಿತ್ತು. ಮುಂದಿನ ಪ್ರಶ್ನೆ, ಹಲಸಿಯ ಜೈನ ಬಸದಿಯನ್ನು ನಿರ್ಮಿಸಿದವರು ಯಾರು? ಆಪ್ಷನ್ಸ್ ನೋಡ್ರಿ, ಭೋಗಿವರ್ಮ, ರವಿವರ್ಮ, ಮೃಗೇಶವರ್ಮ. ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತಂದ್ರ ಮೃಗೇಶ ವರ್ಮ. ಇದು ಬೆಳಗಾವಿ ಜಿಲ್ಲೆಯ ಖಾನಾಪುರದಲ್ಲಿ ಬರುತ್ತದೆ, ಅಂದ್ರೆ ಖಾನಾಪುರ ತಾಲೂಕದಲ್ಲಿ ಕಂಡು ಬರುತ್ತೆ. ಇನ್ನು ಕೊನೆಯ ಮಾಹಿತಿಯನ್ನು ನೋಡ್ಬೇಕಾದ್ರೆ ನಾವು ಕದಂಬರ ಶಾಖೆಗಳನ್ನು ನೋಡೋಣ. ಇವರ ಶಾಖೆಗಳು ಎಲ್ಲೆಲ್ಲಿದ್ದು ಅಂದ್ರೆ ಗೋವಾದಲ್ಲಿತ್ತು, ಹಾನಗಲ್ನಲ್ಲಿತ್ತು, ಬಯಲುನಾಡು ಎಂಬ ಪ್ರದೇಶದಲ್ಲಿತ್ತು, ಬೇಲೂರಿನಲ್ಲಿತ್ತು, ಬಂಕಾಪುರ್ನಲ್ಲಿತ್ತು, ಬಂದನಿಕೆಯಲ್ಲಿತ್ತು, ಚಂದಾವರದಲ್ಲಿತ್ತು, ಕೊನೆಯದಾಗಿ ನಾರ್ತ್ ಇಂಡಿಯಾದಲ್ಲಿ ಕಳಿಂಗದಲ್ಲಿತ್ತು. ಸ್ನೇಹಿತರೆ, ಈ ಕದಂಬರ ಕುರಿತಾಗಿ ಒಂದು ಮಿನಿಮಮ್ 30+ ಕ್ವಶನ್ಸ್ ನೋಡಿದ್ವಿ ನಾವು. ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಗಂಗರ ಕುರಿತಾಗಿ ಡಿಸ್ಕಸ್ ಮಾಡೋಣ. ಅಲ್ಲಿಯವರೆಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.